ನಗರದಾದ್ಯಂತ ಅಂತರ್ಜಲ ಪಾತಾಳ ಮುಟ್ಟಿ ಬೋರ್ವೆಲ್ನಲ್ಲಿ ನೀರು ಕೂಡ ಸಿಕ್ತಿಲ್ಲ. ಕಾವೇರಿ ನೀರು ಕೂಡ ಸಮರ್ಪಕವಾಗಿ ಪೂರೈಕೆ ಆಗ್ತಿಲ್ಲ. ಇಂಥ ಸಂಕಷ್ಟದ ಟೈಮ್ನಲ್ಲಿ ಇವರು ಈ ಹಿಂದೆ ಮಾಡಿರೋ ಆ ಒಂದು ಸ್ಮಾರ್ಟ್ ಪ್ಲಾನ್ ಇಂದ ಬೇಸಿಗೆಯಲ್ಲೂ ಬಾವಿ ಬೋರ್ವೆಲ್ ನೀರನ್ನೇ ಬಳಸ್ತಾ ಇದ್ದಾರೆ. ನೀರಿನ ಹಾಹಾಕಾರದ ನಡುವೆಯೂ ಇವರೆಲ್ಲ ಹಾಯಾಗಿದ್ದಾರೆ. ಬೇಸಿಗೆ ಬಂತಂದ್ರೆ ಬೆಂಗಳೂರು ಜನರು ನಿತ್ಯ ನೀರಿಗಾಗಿ ಪರದಾಡೋದು ಕಾಮನ್. ಆದರೆ ಸಿಟಿಯಲ್ಲಿರೋ ಹಲವಾರು ಜನ ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಅಳವಡಿಸಿಕೊಂಡು ನೀರಿನ ಸಮಸ್ಯೆಯಿಂದ ಪಾರಾಗಿದ್ದಾರೆ. ಎರಡು 2016ರಲ್ಲಿ ಸರ್ಕಾರ ಪಾಲಿಕೆ ಮಳೆ ನೀರು ಕೊಯ್ಲು ಪದ್ಧತಿ ಪ್ರತಿ ಮನೆಗಳಲ್ಲೂ ಕಡ್ಡಾಯವಾಗಿರಬೇಕು ಅಂತ ಆದೇಶ ಮಾಡಿತ್ತು. ಜನರು ಮಾತ್ರ ಇದನ್ನ ನಿರ್ಲಕ್ಷ್ಯ ಮಾಡಿದ್ರು. ಸಿಟಿಯಲ್ಲಿ ಈವರೆಗೆ 50 ರಿಂದ 60 ಸಾವಿರ ಮನೆಗಳು ಮಳೆ ನೀರು ಕೊಯ್ಲನ್ನು ಅಳವಡಿಸಿಕೊಳ್ಳದೆ ನಿರ್ಲಕ್ಷ್ಯ ತೋರಿದ್ದಾರೆ. ಇದರ ಪರಿಣಾಮ ಇವತ್ತು ಒಬ್ಬೊಬ್ಬರು ಹನಿ ನೀರಿಗಾಗಿ ಹಾಹಾಕಾರ ಪಡುವಂತಾಗಿದೆ. ಆದರೆ ಸಿಟಿಯಲ್ಲಿ ಸರ್ಕಾರದ ಆದೇಶವನ್ನ ಪಾಲನೆ ಮಾಡಿ ಜಲ ಚಕ್ರದ ಚಿತ್ರಣವನ್ನ ಅರಿತುಕೊಂಡ ಕೆಲ ಮಂದಿ ಮಳೆ ನೀರು ಕೊಯ್ಲು ಪದ್ಧತಿ ಅಳವಡಿಸಿಕೊಂಡಿದ್ದಾರೆ. ಇಂದಿಗೂ ಮನೆಯಲ್ಲಿ ನೀರಿನ ಸಮಸ್ಯೆ ಎದುರಾಗಿಲ್ಲ. ಮನೆಯ ಬೋರ್ವೆಲ್ 1000 ಅಡಿ ಇದೆ, ಆದ್ರೂ ನೀರು ಲಭ್ಯವಿದೆ. ಎಷ್ಟು ಮನೆ ಇದಾವೆ, ಬಾಡಿಗೆ ಮನೆ ಕೊಟ್ಟಿದೀವಿ ನಾವು, ಒಂದು ದಿನಕ್ಕೂ ನಮಗೆ ಸಮಸ್ಯೆ ಇಲ್ಲ. ಇನ್ನು ಇಲ್ಲಿ ಇವಾಗಿನ ಇತ್ತೀಚೆಗೆ ನೀರಿನ ಅಭಾವ ಜಾಸ್ತಿ ಆಗಿದೆ. ಇಲ್ಲಿ ನಾವೇ ಬಿಟ್ಟು ಕಳಿಸ್ತಾ ಇದೀವಿ ನೀರನ್ನ. ಆ ಕಡೆಯಿಂದ ತುಂಬಾ ಸ್ಲಮ್ಗಳಿದಾವೆ, ಆ ಕಡೆಯಿಂದ ಪಾಪ ಜನಗಳು ಬರ್ತಾರೆ, ನೀರಿಲ್ಲ ಏನಿಲ್ಲ. ಒಂದಿನೂ ನಮಗೆ ನೀರಿನ ಸಮಸ್ಯೆ ಇಲ್ಲ. ಯಾಕೆ ಅಂತಂದ್ರೆ ನಾವು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಸಿದೀವಿ. ಟೆರೆಸ್ ಇಂದ ಮಳೆ ಬಂದಾಗ್ಲಾದ್ರೂ ನೀರು ಯಾವುದೇ ರೀತಿ ಹೊರಗೋಗಿ ಪೋಲಾಗಲ್ಲ, ಅದು ಮತ್ತೆ ಬಂದು ಅಂತರ್ಜಲವಾಗಿ ಭೂಮಿಗೆ ಸೇರ್ಕೊಳ್ಳುತ್ತೆ. ರೈನ್ ಹಾರ್ವೆಸ್ಟಿಂಗ್ ಕಡ್ಡಾಯವಾಗಿ ಪ್ರತಿಯೊಂದು ಮನೆಯಲ್ಲಿ ಮಾಡಬೇಕು. ಮಾಡದೆ ನಿರ್ಲಕ್ಷ್ಯ ತೋರುವವರಿಗೆ ದಂಡ ವಿಧಿಸಬೇಕು ಅಂತಿದ್ದಾರೆ ಜಲ ಸಂಕಷ್ಟದಿಂದ ಪಾರಾದವರು. ಈಗ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದವರೆಲ್ಲ ಅದು ನಮಗೆ ಬೆನಿಫಿಟ್ ಆಗಿದೆ. ಒಂದ್ ಕಡೆ ನೀವು ನೋಡಿದಾಗ ನೀರು ವಾಟರ್ ಟೇಬಲ್ ಇನ್ಕ್ರೀಸ್ ಆಗಿಂದ ನಮ್ಮ ಬೋರು ರೀಚಾರ್ಜ್ ಆಗುತ್ತೆ. ಬೋರಿಂದ ನಾವು ಪ್ರಯೋಗ ಮಾಡ್ಕೋತೀವಿ ನೀರು. ಇನ್ನೊಂದು ಕಡೆ ನೀವು ನೋಡಿದಾಗ ಜನಕ್ಕೆ ಯಾವಾಗ ಸರ್ಕಾರ ಹೇಳಿದ್ರು ಮಾಡಲೇಬೇಕು ಅಂದು ಅವರು ಫಾಲೋ ಮಾಡಿಲ್ಲ. ಅವ್ರಿಗೆಲ್ಲ ಏನಾದ್ರು ಪನಿಷ್ಮೆಂಟ್ ಮಾಡಬೇಕು, ಅವ್ರಿಗೆ ಪವರ್ ಕಟ್ ಮಾಡಬೇಕು, ಇಲ್ಲ ಬೇರೆ ತರ ಬೆನಿಫಿಟ್ಸ್ ಇರೋದನ್ನೆಲ್ಲ ಸ್ಟಾಪ್ ಮಾಡಿದ್ರೆ ಅವರು ದಾರಿಗೆ ಬರ್ತಾರೆ. ಒಟ್ನಲ್ಲಿ ಪ್ರಾಕೃತಿಕ ವಿಪತ್ತುಗಳು ಎದುರಾದಾಗ ಮನುಕುಲ ಈ ರೀತಿಯಾದ ನೈಸರ್ಗಿಕ ಪೂರಕವಾದ ಯೋಜನೆಯನ್ನು ರೂಪಿಸಿಕೊಂಡಿದ್ರೆ ಸಿಟಿಯ ಅರ್ಧ ಜನ ನೀರಿನ ಸಂಕಷ್ಟದಿಂದ ಪಾರಾಗಬಹುದಿತ್ತು. ಇನ್ಮೇಲಾದ್ರೂ ಸಿಲಿಕಾನ್ ಸಿಟಿಯ ಜನರು ಎಚ್ಚೆತ್ತುಕೊಂಡು ಮಳೆ ನೀರು ಕೊಯ್ಲು ಪದ್ಧತಿಯನ್ನ ತಮ್ಮ ತಮ್ಮ ಮನೆಗಳಲ್ಲಿ ಅಳವಡಿಸಿಕೊಂಡ್ರೆ, ಅಥವಾ ಈವರೆಗೂ ಕೂಡ ಯಾರೆಲ್ಲ ಮಾಡ್ಕೊಂಡಿಲ್ವೋ ಆ ಒಂದು ಪದ್ಧತಿಯನ್ನು ಅಳವಡಿಸಿಕೊಂಡ್ರೆ ಭವಿಷ್ಯದಲ್ಲಿ ಮತ್ತೊಂದು ದಿನ ನಿಮಗೆ ಈ ರೀತಿಯಾದಂತಹ ನೀರಿಗೆ ಬವಣೆ ಬರೋದು ತಪ್ಪುತ್ತೆ. ಕ್ಯಾಮರಾ ಎಡ್ವಿನ್ ಜೊತೆ ರಂಜನ್ ಶಿಲಾಲ್, ನ್ಯೂಸ್ 18 ಬೆಂಗಳೂರು. ಕಾವೇರಿ ನೀರಿಗಾಗಿ ಹಗಲು ರಾತ್ರಿ ಅನ್ನದೇ ಜಾಗರಣೆ ಮಾಡುವ ಪರಿಸ್ಥಿತಿ ಸಿಟಿ ಮಂದಿಗೆ ಎದುರಾಗಿದೆ. ಆದ್ರೀಗ ಜಲಮಂಡಳಿ ವಿನೂತನವಾದ ತಂತ್ರಜ್ಞಾನವನ್ನು ಅಳವಡಿಸಲು ಮುಂದಾಗಿದ್ದು ಸಿಟಿ ಮಂದಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಹಾಗಾದ್ರೆ ಏನಿದು ವಿನೂತನ ಟೆಕ್ನಾಲಜಿ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಸಿಲಿಕಾನ್ ಸಿಟಿ ಜನರಿಗೆ ಜಲಮಂಡಳಿ ಗುಡ್ ನ್ಯೂಸ್. ನಿಮ್ಮ ಏರಿಯಾಗೆ ಯಾವಾಗ ಕಾವೇರಿ ನೀರು ಬರುತ್ತೆ? ಬೆಂಗಳೂರಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಕುಡಿಯೋ ನೀರಿಗಾಗಿ ಹಗಲು ರಾತ್ರಿ ಎನ್ನದೇ ಕಾದು ಕುಳಿತುಕೊಳ್ಳೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದ್ರೀಗ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡಲು ಜಲಮಂಡಳಿ ಮುಂದಾಗಿದೆ. ಸಿಟಿ ಮಂದಿ ಕಾವೇರಿ ನೀರು ಯಾವಾಗ ನಿಮ್ಮ ಏರಿಯಾದಲ್ಲಿ ಬರುತ್ತೆ ಅನ್ನೋದನ್ನ ಜನರಿಗೆ ತಿಳಿಸಲು ಜಲಮಂಡಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನ ಅಳವಡಿಸಲು ಮುಂದಾಗಿದ್ದು ಸಾರ್ವಜನಿಕರು ಕಾಲ್ ಅಥವಾ ಮೆಸೇಜ್ ಮಾಡುವ ಮೂಲಕ ಮಾಹಿತಿಯನ್ನ ತಿಳಿದುಕೊಳ್ಳಬಹುದು. ಇನ್ನೊಂದು ವಾರದಲ್ಲಿ ಈ ಸೌಲಭ್ಯ ಜನರಿಗೆ ಸಿಗಲಿದೆ. ಒಂದು ಟೈಮ್ ಟೇಬಲ್ ಫಿಕ್ಸ್ ಮಾಡಿದ್ವಿ. ಯಾವ ಪ್ರತಿಯೊಂದು ನಗರಕ್ಕೆ ಇಂಥ ಏರಿಯಾದಲ್ಲಿ ಇಷ್ಟು ಅವರ್ಸ್, ಕೆಲವು ಕಡೆ 3 to 4 hours, 3 hours, 4 hours, 5 hours ಡಿಪೆಂಡ್ಸ್ ಅಪಾನ್ ದ ಪ್ರೆಷರ್ ಅಂಡ್ ನಂಬರ್ ಆಫ್ ಕನೆಕ್ಷನ್ಸ್ ಮೇಲೆ ನಾವು ಒಂದು ಅಲಾಟ್ಮೆಂಟ್ ಟೈಮಿಂಗ್ಸ್ ಆಫ್ ಸಪ್ಲೈ ಟೈಮ್ ಮಾಡಿದ್ವಿ. ಸೊ ಇದೊಂದು ಹೊಸ ಒಂದು R&D ರಿಸರ್ಚ್ ವಿಷಯದಲ್ಲಿ ಒಂದು ಮೋರ್ ಅಪ್ಗ್ರೇಡೇಷನ್ ತಗೊಂಡಿದ್ವಿ. ಇನ್ನು ನಗರದಲ್ಲಿ ಬತ್ತಿ ಹೋದ ಕೆಟ್ಟು ನಿಂತ ಬೋರ್ವೆಲ್ಗಳ ಪುನರ್ಜೀವನಕ್ಕೆ ಜಲಮಂಡಳಿ ಮುಂದಾಗಿದೆ. ಹೊಸ ತಂತ್ರಜ್ಞಾನದ ಮೂಲಕ ಕೆಟ್ಟು ನಿಂತ ಬೋರ್ವೆಲ್ಗಳನ್ನ ದುರಸ್ತಿ ಮಾಡಿ ನೀರು ಒದಗಿಸೋಕೆ ಜಲಮಂಡಳಿ ರೆಡಿಯಾಗಿದೆ. ಇದೀಗ AI ಮತ್ತು IoT ತಂತ್ರಜ್ಞಾನ ಅಳವಡಿಸಿದೆ. ಇದರಿಂದ ಬೋರ್ವೆಲ್ನಲ್ಲಿ ನೀರು ಎಷ್ಟಿದೆ, ಎಷ್ಟು ಕುಸಿದಿರಬಹುದು ಎಂಬುದು ಸೆನ್ಸಾರ್ ಮೂಲಕ ಗೊತ್ತಾಗುತ್ತೆ. ಪ್ರತಿಯೊಂದು ಬೋರ್ವೆಲ್ ಲೊಕೇಶನ್ಸ್ ಏನಿದೆ ಅಲ್ಲಿ ನಾವು ಜೀಪ್ ಒಂಥರ ಫಿಕ್ಸ್ ಮಾಡಿದ್ವಿ. ಒಂದು ಮಷಿನ್ ಆಟೋಮೇಟಿಕ್, ಅದರಲ್ಲಿ ಏನಾಯ್ತು ಅಂದ್ರೆ ಎಷ್ಟು ನೀರಿದೆ, ಬಾವಿ ಆಳದಲ್ಲಿ ಎಷ್ಟು ಡೆಪ್ತ್ ಇದೆ, ಎಷ್ಟು ನೀರಿದೆ, ಎಷ್ಟು ಅವರ್ ಸಪ್ಲೈ ಆಗುತ್ತೆ, ಅವಾಗ ಅದು ಫಿಕ್ಸ್ ಮಾಡಿ ಒಂದು ದಿನಕ್ಕೆ ಇಷ್ಟೇ 6 hours ಮಾತ್ರ ಸಪ್ಲೈ ಆಗಬೇಕು ಅಂತ. ಒಟ್ನಲ್ಲಿ ನಗರದಲ್ಲಿ ಜಲಮಂಡಳಿಯ 6900ಕ್ಕೂ ಹೆಚ್ಚು ಬೋರ್ವೆಲ್ಗಳು ಬತ್ತಿ ಹೋಗಿದ್ದು ಹೊಸ ತಂತ್ರಜ್ಞಾನದಿಂದ ನೀರಿನ ಸಮಸ್ಯೆ ಬಗೆಹರಿಸಲು ಜಲಮಂಡಳಿ ಮುಂದಾಗಿದೆ. ಬೇಸಿಗೆ ಶುರುವಾಗ್ತಿದ್ದಂತೆ ಬೆಂಗಳೂರಿನಲ್ಲಿ ನೀರಿನ ಹಾಹಾಕಾರ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಜಲಮಂಡಳಿ
ಒಂದಷ್ಟು ಹೊಸ ವಿಧಾನಗಳನ್ನು ತರಲಿಕ್ಕೆ ಮುಂದಾಗ್ತಾ ಇದೆ. ಇದರಿಂದ ಜನರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ. ಆದರೆ ಇದು ಇಂಪ್ಲಿಮೆಂಟ್ ಆದಮೇಲೆ ಇದು ನಿಜವಾಗ್ಲೂ ಕೂಡ ಅನುಕೂಲ ಆಗುತ್ತೋ ಅಥವಾ ಮತ್ತೆ ಅನಾನುಕೂಲಗಳ ಲೀಸ್ಟ್ಗೆ ಆ್ಯಡ್ ಆಗುತ್ತೋ ಕಾದು ನೋಡಬೇಕು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.